ನಮಸ್ತೆ ವೀಕ್ಷಕರೇ, ಗುಜ್ಜೆ ಪಕೋಡ ಮಾಡಲು ಬೇಕಾದ ಸಾಮಗ್ರಿಗಳ ಲಿಸ್ಟ್ ಹಾಕಿದ್ದೇನೆ. ಮೊದಲಿಗೆ ಗುಜ್ಜೆಯನ್ನು ಈ ಥರ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಗುಜ್ಜೆಯನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೀರಿಗೆ ಎಣ್ಣೆ ಹಾಕೋ ಉದ್ದೇಶ ಇದನ್ನು ಹಾಕಿದರೆ ಮೇಣ ಅಂಟುವುದಿಲ್ಲ, ಹಾಗೂ ಈ ಗುಜ್ಜೆಯಲ್ಲಿರುವ ಮೇಣ ಎಲ್ಲ ನೀರಿಗೆ ಬಿಡ್ತದೆ. ಈ ಥರ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈ ಪಕೋಡವನ್ನು ನೀವು ತಿನ್ನುವಾಗ ಗುಜ್ಜೆಯಲ್ಲಿ ಮಾಡಿದ್ದು ಅಂತಲೇ ಗೊತ್ತಾಗೋದಿಲ್ಲ. ಟೆಂಡರ್ ಜಾಕ್ ಫ್ರೂಟ್. ನೀವು ಗುಜ್ಜೆ ಹೇಗೆ ಕಟ್ ಮಾಡೋದು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೇನೆ, ನೋಡದಿದ್ದರೆ ನೋಡ್ಕೊಂಡು ಬನ್ನಿ. ಈ ಥರ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿ ಆಯಿತು. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಸ್ವಲ್ಪ ಹೊತ್ತು ಬಿಡಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಇಷ್ಟನ್ನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೇನೆ. ಇನ್ನು ಈರುಳ್ಳಿಯನ್ನು ಕಟ್ ಮಾಡಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕ್ರಷರ್ ಮೂಲಕ ಕ್ರಷ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಹುದು. ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಇದನ್ನು ಇದೇ ಪಾತ್ರೆಗೆ ಹಾಕ್ಕೊಳ್ಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೋದು ಫ್ಲೇವರ್ಗೆ, ಪರಿಮಳ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರಿಗೆ ಹಾಕಿದ ಗುಜ್ಜೆಯನ್ನು ತೊಳ್ಕೊಳ್ಬೇಕು. ನೀವು ಈ ಥರ ನೀರಿಗೆ ಹಾಕಿ ಇಡೋದ್ರಿಂದ ಅದರಲ್ಲಿರುವ ಮೇಣ, ಕನರು ಎಲ್ಲ ನೀರಿಗೆ ಬಿಡ್ತದೆ. ಗುಜ್ಜೆ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದನ್ನು ನೀರಿನಲ್ಲಿ 1 ರಿಂದ 2 ಬಾರಿ ತೊಳೆದು ಇಟ್ಕೊಳ್ಬೇಕು. ಈ ಥರ ಚೆನ್ನಾಗಿ ತೊಳೀರಿ. ಆಮೇಲೆ ಸ್ವಲ್ಪ ಹೊತ್ತು ಬಿಡಿ. ಅಷ್ಟರಲ್ಲಿ ಈ ಈರುಳ್ಳಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಉಪ್ಪನ್ನು ಸೇರಿಸಿದ ಕಾರಣ ಈರುಳ್ಳಿಯಲ್ಲಿರುವ ನೀರು ಚೆನ್ನಾಗಿ ಬಿಡ್ತದೆ. ಅಷ್ಟರಲ್ಲಿ ಈ ಕೊತ್ತಂಬರಿ, ಜೀರಿಗೆ ಮತ್ತು ಕೆಂಪುಮೆಣಸು ಹಾಕಿ ಕ್ರಷ್ ಮಾಡಿಕೊಳ್ಬೇಕು. ಇದು ಫ್ಲೇವರ್ಗೆ ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು 3 ಕೆಂಪುಮೆಣಸು ಉಪಯೋಗಿಸಿದ್ದೇನೆ. ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸನ್ನು ಹಾಕ್ಕೊಳ್ಳಿ. ಈಗ ಗುಜ್ಜೆ ತುಂಡುಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗುಜ್ಜೆಯನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಈಗ ಕ್ರಷ್ ಮಾಡಿ ಇಟ್ಟ ಕೊತ್ತಂಬರಿ, ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ರೈಸ್ ಫ್ಲೋರ್ ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ರೈಸ್ ಫ್ಲೋರ್ ಮತ್ತು ಕಡಲೆ ಹಿಟ್ಟು ಹಾಕಿ ಈರುಳ್ಳಿ ಬಜ್ಜಿ ಹೇಗೆ ಬಿಡ್ತೀರಾ, ಆನಿಯನ್ ಪಕೋಡ, ಅದೇ ಥರ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು. ಆ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಕೊಳ್ಬೋದು. ಉಪ್ಪು ಸರಿಯಾಗಿದೆ ಅಂತ ನೋಡಿ. ಎಣ್ಣೆ ಬಿಸಿಯಾಗಲಿಕ್ಕೆ ಇಡಿ.
ಆನಿಯನ್ ಪಕೋಡದ ಹಿಟ್ಟು ಯಾವ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅದೇ ಥರ ಮಾಡಿಕೊಳ್ಳಿ. ಈ ಥರ ಉಂಡೆ ಉಂಡೆಗಳನ್ನಾಗಿ ಥರ ಬಿಡಿ. ಸ್ವಲ್ಪ ರೌಂಡ್ ಶೇಪ್ ಥರ ಮಾಡಿ ಹಾಕಬೇಕು. ಗುಜ್ಜೆಯನ್ನು ಬಳಸಿದ್ದೇವಲ್ಲ ಅದಕ್ಕೆ. ಇನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೈ ಆಗ್ತಾ ಇದೆ. ಎಣ್ಣೆಯಲ್ಲಿ ಗುಳ್ಳೆ ಬರೋದು ನಿಂತರೆ ಆಗಿದೆ ಎಂದು ಅರ್ಥ. ಪಕೋಡ ಬೇಯ್ತಾ ಇದೆ, ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆಯುವ ಸಮಯ. ನಿಮಗೆ ಈ ಗುಜ್ಜೆ ಪಕೋಡದ ರೆಸಿಪಿ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ತಪ್ಪದೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.